ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೆಶಿಪ್ 4 ಯೋಜನೆಯಡಿಯಲ್ಲಿ ಮಡಿಕೇರಿ ದೋಣಿಗಲ್ ರಸ್ತೆ ಅಭಿವೃದ್ಧಿಗೆ ಕಳೆದ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು, ರಸ್ತೆ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಗಳ ತಾಂತ್ರಿಕ ಕಾರ್ಯಗಳು ಪ್ರಾರಂಭಗೊಂಡಿದ್ದು, ಡಿಪಿಆರ್ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ 7 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದೆ. ಈ ಹಿನ್ನೆಲೆ ಡಿಪಿಆರ್ ಸಿದ್ಧಪಡಿಸಲು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬೆಂಗಳೂರಿನ ಶಾಸಕರ ಭವನದ ಶಾಸಕರ ಕಚೇರಿಯಲ್ಲಿ ಡಿಪಿಆರ್ ಸಂಬಂಧಪಟ್ಟಂತೆ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ. ಈ ರಸ್ತೆಯಿಂದ ಕೊಡಗಿನ ಜನತೆಗೆ ಹಾಗೂ ವಾಣಿಜ್ಯೋದ್ಯಮ, ನೂತನ ಕೈಗಾರಿಕೆಗಳು, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. 5.5 ಮೀಟರ್ 6 ಮೀಟರ್ ಅಷ್ಟೇ ಇರೋದು ಕ್ಯಾರೇಜ್. ನಮ್ಗೇನಂದ್ರೆ ರೋಡ್ ಇಷ್ಟಿರ್ಬೋದು, ಆರಾಮಾಗಿ ಹೋಗ್ತಾ ಇದೀವಿ ಕಡೆಗಳು. ಮಡಿಕೇರಿಗೆ ಅಪ್ ಟು ದೋಣಿಗಲ್ 2 ಲೇನಿಂಗ್, ಎಲ್ಲಾ ಕಡೆ 2 ಲೇನಿಂಗ್ ಇದೆ. ದೇರ್ ಇಸ್ ನೋ ಸಿಂಗಲ್ ಲೇನಿಂಗ್ ಅಂತೂ ಇಲ್ಲ. ನಿಮಗ್ ಬೇಕಾಗಿರೋದು ಈ ಭಾಗ ಇಲ್ಲ. ಸರ್ ಹೌದು. ಸೊ ಇದರಲ್ಲಿ ಏನಂದ್ರೆ ಇದರಲ್ಲಿ ವೆಹಿಕಲ್ಸ್ ಇನ್ನ ಸ್ವಲ್ಪ ಅಕಾಮಡೇಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಈಗ ನನಗೆ ಇದ್ರ ಜೊತೆ ಸರ್ ಹೌದು ಇದು ವಾಟರ್ ಅಲ್ಲ, ಈ ಟ್ರೀಸ್ ಇದೆಯಲ್ಲ, ಇದು ಸರ್ ಏನು ರಿಟೈನಿಂಗ್ ಇದು ಬರುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ ನಾನು ಹೇಳ್ತೀವಿ ಎಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರಿಂದ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತರಿ ಎಂದು ಬದಲಾಯಿಸಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತಕರಾರಿಲ್ಲ. ಬದಲಿಗೆ ಈ ಯೋಜನೆಗೆ ತನ್ನ ಪಾಲು ಹಣ ಶೇಕಡಾ 40 ನೀಡಬೇಕಲ್ಲ ಎನ್ನುವ ಆತಂಕ ಕಾಡ್ತಾ ಇದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ವಿಬಿಜಿ ರಾಮ್ಜಿ ಯೋಜನೆಯಿಂದ ಜಾರಿಗೆ ತಾರದಿದ್ದಲ್ಲಿ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಪರ್ಯಾಯ ಚಿಂತನೆ ಮಾಡಬೇಕಾಗುತ್ತೆ. ಜನಪರ ಕಾಳಜಿ ಇದ್ದರೆ ಸರ್ಕಾರ ಅನುಷ್ಠಾನಗೊಳಿಸುತ್ತೆ. ತಪ್ಪಿದಲ್ಲಿ 2.5 ವರ್ಷ ಅಧಿಕಾರ ಕಳೆದ ನಂತರ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ನಾವು ಯೋಜನೆಯಿಂದ ಜಾರಿಗೆ ತರುತ್ತೇವೆ ಎಂದರು. ಈ ಯೋಜನೆ ಪ್ರಾರಂಭ ಆದ ನಂತರ ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಕೂಡ ಈ ಸುಳ್ಳೆ ಜಾಬ್ ಕಾರ್ಡ್ಗಳನ್ನು ಮಾಡಿದ್ದಾರೆ, ಅದರಿಂದ ದುಡ್ಡು ಹೊಡಿತಾ ಇದ್ದಾರೆ, ಅದು ನಿಜವಾದ ಫಲಾನುಭವಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆನೂ ಒಂದು ರೀತಿ ಉಯಿಲೇಳಲಿಕ್ಕೆ ಪ್ರಾರಂಭವಾಯಿತು. ಇದನ್ನು ರೆಕ್ಟಿಫೈ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಲೋಕಲ್ ಅಥಾರಿಟೀಸ್ಗೆ ಕೊಟ್ಟರು ಕೂಡ ಅದರಿಂದ ನಾವು ಒಂದು ಫುಲ್ ಪ್ರೂಫ್ ಆದಂತಹ ಒಂದು ಸಿಸ್ಟಮನ್ನು ತರಲಿಕ್ಕೆ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾಗಲೂ ಕೂಡ ಇದರ ದುರುಪಯೋಗ ಆಗ್ತಿದೆ. ಎಷ್ಟೋ ಸರಿ ಜಾಬ್ ಕಾರ್ಡ್ಗಳಂತ ಇಶ್ಯೂ ಮಾಡಿದರೆ ಅವ್ರು ಕೆಲಸನೇ ಮಾಡ್ತಿಲ್ಲ, ಆದರೆ ಪೇಮೆಂಟ್ ಹೋಗ್ತಾ ಇದೆ ಅನ್ನೋದಿತ್ತು. ಪ್ರಾರಂಭದಲ್ಲಿ 125 ರೂಪಾಯಿ ಕೊಡೋಂಥರು ಈಗ 370 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಹಾಗೆ ಸರ್ಕಾರದ ದುಡ್ಡು ಪೋಲಾಗಬಾರ್ದು, ನಿಜವಾದಂಥ ವ್ಯಕ್ತಿಗೆ ಅದು ತಲುಪಬೇಕು. ಈ ತಲುಪಬೇಕು ಅಂದರೆ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಆಮೇಲೆ ಆಗ ಮನ್ರೇಗಾ ಪ್ರಾರಂಭ ಮಾಡಿದಾಗ ಅದರ ಮೂಲ ಉದ್ದೇಶ ಜಾಬನ್ನು ಕೊಡುವಂಥದ್ದಷ್ಟೇ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು 10 ವರ್ಷ 11 ವರ್ಷದ ಅನುಭವದ ನಂತರ ಇದು ಜಾಬ್ ಕಾರ್ಡ್ಗಳನ್ನು ಮಾಡಿ ಅದರಲ್ಲಿ ಲೂಫೋಲ್ಸ್ಗಳು ಕೂಡ ಇದೆ. ಈ ಹಿಂದೆ ನಮ್ಮಲ್ಲಿ ಏನು ಅಂತಂದರೆ ಸಾಲ ಮನ್ನಾದ ಒಂದು ಪ್ಯಾಕೇಜ್ ಅಂತೇಳಿ ವಿದರ್ಭ ಪ್ಯಾಕೇಜ್ ಅಂತ ನಮ್ಮ ಕೊಡಗಿಗೂ ಕೂಡ ಬಂದಿತ್ತು. ಅಂದರೆ ಕಾಫಿದು ಪ್ಯಾಕೇಜನ್ನು ಕೊಟ್ಟಾಗ ಅದು ಫಲಾನುಭವಿಗಳು ಸಿಗಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ಸ್ಕ್ಯಾಮೇ ಆಗೋಗ್ಬಿಡ್ತು. ರೈತರ ಹೆಸರಿನಲ್ಲಿ ಬೇರೆಯವರೆಲ್ಲ ಲೂಟಿ ಮಾಡಿದ್ದಿತ್ತು. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಒಂದು ಫುಲ್ ಪ್ರೂಫ್ ಆಗಿರುವಂತಹ, ಅಂದರೆ ಎಲ್ಲೂ ಕೂಡ ಸೋರಿಕೆಗೆ ಅವಕಾಶ ಇರದಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಈಗ ನಮ್ಮಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಾಗಲೂ ಕೂಡ ಇದ್ರ ಬಗ್ಗೆ ಅವ್ರಿಗೆ ಭಾಳ ಒಳ್ಳೆಯ ಅನುಭವ ಇರೋದ್ರಿಂದ ಅವರು ಕೂಡ ಮಾತಾಡಿದ್ರು. ಈಗ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಉದ್ಯೋಗ ಮತ್ತು ಜೀವನೋಪಾಯ ಭರವಸೆ ಮಿಷನ್ ಅಂತ ಹೇಳಿ ಇದು ಗ್ರಾಮೀಣ ಭಾಗಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ತಂದಿದೆ.
ಇದನ್ನು ಹೆಸರು ತೆಗೆದಿದ್ದೀರಿ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಮೂಲತಃ ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮ್ಯಾಂಡೇಸನ್ನು 100ರಿಂದ 125 ದಿನಕ್ಕೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ಇದೇ ಮನ್ರೇಗಾಕ್ಕೆ ಅದರ ಸ್ಕೋಪ್ ಏನಿತ್ತು, ಇದು ಬರೀ ಯಾಕೋ ಒಂದು ಸುಮ್ಮನೆ ಜಾಬ್ ಕಾರ್ಡ್ ಹೊಡೆದು ಅಲ್ಲೋಗಿ ಕೆರೆ ಹೂಳೆತ್ತೀವಿ ಅಂತೇಳಿ ಹೇಳಿದ್ರು, ಒಂದಷ್ಟು ಮಣ್ಣು ತೆಗೆಯೋದು ಅಲ್ಲಿ ಹಾಕೋದು, ಇದಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ 266 ಕಾಮಗಾರಿಗಳನ್ನು ಇದ್ರ ವ್ಯಾಪ್ತಿ ಅಡಿ ತಂದರು. ಇದರೊಳಗಡೆ ಅಸೆಟ್ ಕ್ರಿಯೇಷನ್ ಇದ್ರದ್ದು ಉದ್ದೇಶ. ಇವಾಗ ಇದು BB ಜಿ ಏನಿದೆಯಲ್ಲ, ಇದ್ರ ಮೂಲ ಉದ್ದೇಶ ಅಸೆಟ್ ಕ್ರಿಯೇಷನ್ ಆಗಿದೆ. ಇದು ನಮಗೆ ಇದರೊಳಗಡೆ ಒಂದು ಸ್ವತ್ತಾಗಿ ಅದು ಪರಿವರ್ತನೆ ಆಗಬೇಕು. ಈಗ ನಮ್ಮಲ್ಲಿ ಬದುಗಳ ನಿರ್ಮಾಣಕ್ಕೂ ಅವಕಾಶ ಇತ್ತು, ಕೆರೆಗಳ ಹೂಳೆತ್ತೋದಕ್ಕೂ ಅವಕಾಶಗಳಿತ್ತು. ಅದೇ ರೀತಿಯಲ್ಲಿ ಕೃಷಿ ಇಲಾಖೆಯಲ್ಲಿ ಹೋಗಿ ಈಗ GI ಇರುವಂಥ ಬೇಸ್ಡ್ ಯಾವ್ಯಾವುದು ಕ್ರಾಪ್ಗಳಿತ್ತು, ಆ ಕ್ರಾಪ್ಗಳಿಗೂ ಕೂಡ ಮನ್ರೇಗಾದಲ್ಲಿ ನಾವು ಅವರಿಗೆ ಸಬ್ಸಿಡಿ ಕೊಡುವಂಥದ್ದು. ಅಂದರೆ GI 9 ಅಂತೇಳಿ ಒಂದು ಬಾಳೆ ಎಲ್ಲ ಬರುತ್ತೆ, ನಿಮಗೆ G9 ಅಂತ ಬಾಳೆ ಬರುತ್ತಲ್ಲ, ಅದಿರ್ಬೋದು, ಕೆಲವು ಟರ್ಮೆರಿಕ್ ಅದಿರ್ಬೋದು, ಇದಕ್ಕೆಲ್ಲದೂ ಕೂಡ ಕೃಷಿ ಇಲಾಖೆಗೂ ಕೂಡ ನಾವು ಅದರಿಂದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದು. ಆದರೆ ಅಸೆಟ್ ಕ್ರಿಯೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ 266 ಕಾಮಗಾರಿಗಳು ಈಗ ಹೊಸ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಎಷ್ಟು ಕಾಮಗಾರಿಯನ್ನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ, ಸ್ಕೋಪನ್ನು ಜಾಸ್ತಿ ಮಾಡ್ಬೋದು. ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ, ರಾಜ್ಯ ಸರ್ಕಾರಕ್ಕೆ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದರೆ ಒಂದು ಕಡೆ ಇರುವಂಥ ಏನು ಸಮಸ್ಯೆಗಳು ಅಥವಾ ಅಗತ್ಯತೆಗಳು ಇನ್ನೊಂದು ರಾಜ್ಯದಲ್ಲಿ ಇರಲ್ಲ, ಇನ್ನೊಂದು ಏರಿಯಾದಲ್ಲೂ ಇರಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಹಕ್ಕನ್ನು ಅವಕಾಶವನ್ನು ಕೊಟ್ಟು ನಾವು ಇಷ್ಟು ಕೆಲಸವನ್ನು ಲಿಸ್ಟ್ ಮಾಡಿದ್ದೀವಿ, ಆದರೆ ನಿಮಗೆ ಯಾವ ಕೆಲಸ ಬೇಕಾದ್ರೂ ತೊಗೊಳ್ಳಿ, ನಿಮ್ಮ ಪ್ರಿಯಾರಿಟಿ ಅಂದರೆ ನಿಮಗೆ ಆದ್ಯತೆಯನ್ನು ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ನೀವು ಕೊಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಶಾಸಕರಾದ KG ಬೋಪಯ್ಯ, MP ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ MP ಸುನಿಲ್ ಸುಬ್ರಹ್ಮಣಿ ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ತಳೂರು ಕಿಶೋರ್ ಕುಮಾರ್ ಪಾಲ್ಗೊಂಡಿದ್ದರು. ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರ ರಾಜೀನಾಮೆಯಿಂದ ಅಂಗೀಕರಿಸಲಾಗಿದೆ ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ VS ಅವರು ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸಂಚಾಲಕರಾಗಿದ್ದ ಗೋವಿಂದರಾಜ ದಾಸ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷ BA ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಜಿಲ್ಲಾ ಸಂಚಾಲಕರ ರಾಜೀನಾಮೆಯಿಂದ ಅಂಗೀಕರಿಸಲಾಗಿದೆ. ಇನ್ನು ಮುಂದೆ ಅವರು ಈ ಸಂಘಟನೆ ಹೆಸರಿಂದ ದುರ್ಬಳಕೆ ಮಾಡದಂತೆ ಸೂಚಿಸಿದರು. ಸಭೆಯ ತೀರ್ಮಾನದಂತೆ ಜಿಲ್ಲಾ ಮತ್ತು ತಾಲೂಕು ಮಹಿಳಾ ಘಟಕಗಳಿಂದ ತಟಸ್ಥಗೊಳಿಸಲಾಗಿದೆ ಎಂದರು. ಮೊನ್ನೆ ದಿನ 6ನೇ ತಾರೀಕು ನಾವು ಕೊಡಗು ಜಿಲ್ಲಾ ಎಚ್. ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ಸರ್ವಸದಸ್ಯ ಸಭೆಯನ್ನು ಕರೆದಿದ್ದೀವಿ. ಕುಶಾಲನಗರ ಮಹಾಲಕ್ಷ್ಮಿ. ಆ ಸಭೆ ನಮ್ಮಲ್ಲಿ ಕೆಲವು ನಮ್ಮ ಸದಸ್ಯರಲ್ಲಿ ಕೆಲವು ಗೊಂದಲಗಳೇನಿತ್ತು, ಅದನ್ನು ಬಗೆಹರಿಸುವಂತೆ ನಾವು ಸಭೆ ಕರೆದಿದ್ವಿ. ಆ ಸಭೆಗಿಂತ ಮೊದಲು 2 ದಿನ ಮೊದಲು ಗೋವಿಂದರಾಜ ದಾಸ್ ಅನ್ನೋ ವ್ಯಕ್ತಿ ಜಿಲ್ಲಾ ಸಂಚಾಲಕರಾಗಿದ್ದರು. ಅವರು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಬರೆದು ಲಿಖಿತವಾಗಿ ಬರೆದು ವಾಟ್ಸಪ್ ಮೂಲಕ ನಮಗೆ ಕೊಟ್ಟು ಕಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಳಿಸಿದ್ರು. ಅದರ ಬಗ್ಗೆ ನಾವು ಸಭೆಯಲ್ಲಿ ಕೂಲಂಕಷ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಏನು ಹೇಳಿದ್ರು ಅಂದರೆ, ರಾಜೀನಾಮೆ ಕೊಟ್ಟ ಮೇಲೆ ಅಂಗೀಕಾರ ಮಾಡುವ. ಸಭೆಗೆ ಅವ್ರು ಬಂದಿಲ್ಲ, ಬರಬೇಕಿತ್ತು, ಅವರಿಗೆ ಆಹ್ವಾನ ಇತ್ತು, ಬಂದಿರಲಿಲ್ಲ. ಹೀಗೆ ನಾವು ರಾಜೀನಾಮೆ ಅಂಗೀಕರಿಸಿದ್ವಿ. ಆಮೇಲೆ ಮಹಿಳಾ ಘಟಕದ ಬಗ್ಗೆನೂ ಸುಮಾರು ಚರ್ಚೆ ಆಗಿ ಸಂಖ್ಯೆ ಕಡಿಮೆ ಇತ್ತು ಅಲ್ಲಿ. ಆಗ ಪ್ರತ್ಯೇಕ ಮಹಿಳಾ ಘಟಕ ಬೇಡ, ನಮ್ಮ ಒಂದು ಘಟಕ ಇದೆಯಲ್ಲ ಮುಖ್ಯ ಘಟಕ, ಒಟ್ಟಿಗೆ ಅವರು ಸದಸ್ಯರಾಗಿ ಸೇರಿಕೊಂಡು ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಇಷ್ಟೇ, ಇದು ಮುಖ್ಯ ವಿಷಯ ಅಷ್ಟೇ ಇದೆ. ಕುಶಾಲನಗರ ಘಟಕಾಧ್ಯಕ್ಷ MS ಮಣಿಕಂಠ, ಕರವೇ ಜಿಲ್ಲಾ ಗೌರವಾಧ್ಯಕ್ಷ K. ಚಂದ್ರು, ಕುಶಾಲನಗರ ತಾಲೂಕು ಅಧ್ಯಕ್ಷ KS ಶಿವ, ಉಪಾಧ್ಯಕ್ಷ KT ಲಿಂಗರಾಜು, ತಾಲೂಕು ಸಂಚಾಲಕ ಜಯರಾಜ ಆಚಾರ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಸಮೀಪದ ಬಜಗುಂಡಿ ಗ್ರಾಮದ ಬಳಿಯ ರಾಜ್ಯ ಹೆದ್ದಾರಿ ಬದಿಯಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲು ಹಲಸು ಮರ, ನೀಲಿ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡಲಾಗಿ ಯಾರಿಗೂ ಅನುಮಾನ ಬಾರದಂತೆ ಮಾಡಲು ಮರದ ಅವಶೇಷಗಳನ್ನು ರಸ್ತೆ ಬದಿಯ ತ್ಯಾಜ್ಯಗಳೊಂದಿಗೆ ತ್ಯಾಜ್ಯ ವಿಲೇವಾರಿ ಮಾಡುವ ನೆಪದಲ್ಲಿ ಸಮೀಪದ ಹಿಂದೂ ರುದ್ರಭೂಮಿಯಲ್ಲಿ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡರು. ಅನಧಿಕೃತವಾಗಿ ಹಿಂದೂ ರುದ್ರಭೂಮಿಯಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಮಲಿನಗೊಳಿಸಿದ್ದಾರೆ. ಈ ಅಕ್ರಮಗಳಿಗೆ ಪಂಚಾಯಿತಿ ಸದಸ್ಯರೊಬ್ಬರು ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಎಂದ ಗ್ರಾಮಸ್ಥರು ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಹೆದ್ದಾರಿಯಲ್ಲಿ ಮರಗಳ ಹನನ ನಡೀತಾ ಇದ್ರೂ
ಸಂಬಂಧಪಟ್ಟ ಇಲಾಖೆ ತಮಗೂ ಇದಕ್ಕೂ ಸಂಬಂಧವಿಲ್ಲಂತೆ ಕಣ್ಮುಚ್ಚಿ ಕುಳಿತಿದೆ ಎಂದರು. ಕೂಡಲೇ ಮರಗಳ ಹನನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಹಿಂದೂ ರುದ್ರ ಭೂಮಿಯಲ್ಲಿನ ತ್ಯಾಜ್ಯ ಕೂಡಲೇ ವಿಲೇವಾರಿ ಮಾಡುವಂತೆ ಗ್ರಾಮಸ್ಥರು ಗಡುವು ನೀಡಿದ್ದಾರೆ. ಮಾಂಸ ಅಂಗಡಿ ಮಾಡ್ಬಿಡು ಈಗ ಹೊಸದಾಗಿ ಅದ್ರದ್ದು ಮಣ್ಣು ಅದ್ರದ್ದು ಕಸ ಎಲ್ಲ ಇಲ್ಲ ಅದ್ರದ್ದು ಮಣ್ಣೆಲ್ಲ ಇದಕ್ಕೆ ತಗೊಂಡೋಗಿರೋದು ಅಬ್ರುಕಟ್ಟೆಗೆ ಇದು ಮಾಡಿ ಕಸನ ಎಲ್ಲ ತಂದು ಹಾಕಿದ್ದಾರೆ. ಒಂದು ಗಳಿಗೆ ಕೆಳಗೆ ಬಂದು ನೋಡಿ ಅಷ್ಟೇ. ಆ ಮರಗಳನ್ನ ನಾನು ಹಾಕ್ಸಿದ್ ಯಾಕಿದ್ ಉದ್ದೇಶ ಅಂತ ಹೇಳ ಕೆಳಗಡೆ ಕೆಳಗೆ ಅದು ಮಸಾಲ ಮೂಲೆಗೆ ಹಾಕಿದ್ರು, ಇಲ್ಲಿ ಹಾಕಿಲ್ಲ, ಮೂಲೆಗೆ ಹಾಕಿದ್ರೆ ನಾ ಎಲ್ಲ ನೋಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಮಾತಾಡಿದ್ರೆ ಇಲ್ಲಿ ಅದು ಏನು ಅಂತ ಗೊತ್ತಾಗಲ್ಲ. ಈಗ ಅಲ್ಲಿ ಕಸ ಹಾಕೋದಾದ್ರೆ ಮತ್ತೆ ನೀವೆಂತ ಇದ್ದ ಎಲ್ಲರೂ ಊಡಿದ್ವಲ್ಲ ಅದನ್ನೆಲ್ಲ ಲೆವೆಲ್ ಮಾಡ್ಬೇಕು, ಅದನ್ನ ಇದು ಮಾಡಿದ್ರೆ ಈಗಲೂ ಅಷ್ಟೇ ಒಂದು ಕಳಸಲ್ಲಿ ಊಣಿರೋ ಎಣದ ಮೇಲೆ ಮಣ್ಣು ಹಾಕಿದ್ದೀರಾ. ನಿಮ್ಮ ಮೆಂಬರ್ಗಳೇ ಒಪ್ಪಿಕೊಟ್ಟು ಮಾಡ್ರಿ, ನಾನು ಒಬ್ಬ ನೀವು ಡಿಸೈಡ್ ಮಾಹಿತಿ ಕೊಟ್ಟೆ ಅವ್ರು ಹಾಕಿರ್ತಾರೆ ಸರ್. ಅದು ಯಾಕೆ ಗೊತ್ತಿಲ್ಲ ನಿಮಗೆ ಇಲ್ಲಿ ನೋಡಿ ಸರ್, ನಿಮ್ಮ ಪಂಚಾಯತಿ ಇನ್ನು ಹಂಗೆ ಹೊಗೆ ಬರ್ತೈತೆ, ಸುಮ್ಮನೆ ತಗೊಂಡ್ ಕಸಕ್ಕೆ ಸುಡ್ತವೆ. ಜಿಲ್ಲೆಯ ಜೆಡಿಎಸ್ ಪಕ್ಷಕ್ಕೆ ಕೆಲವರು ಸೇರಿ ಹಂಗಾಮಿ ಜಿಲ್ಲಾಧ್ಯಕ್ಷರಿಂದ ಆಯ್ಕೆ ಮಾಡಿರುವುದನ್ನು ಖಂಡಿಸಿರುವ ಪಕ್ಷದ ಮುಖಂಡರು ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಪಕ್ಷದ ವರಿಷ್ಠರ ಒಪ್ಪಿಗೆ ಪಡೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ವಕ್ತಾರ ಕಾಟ್ನಮನೆ ವಿಠಲಗೌಡ ಮಾತನಾಡಿ, ಜನವರಿ 5ರಂದು ಕುಶಾಲನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪಕ್ಷದ ಸಭೆಯಲ್ಲಿ ಕೆಲವೇ ಮಂದಿಯ ಸಮ್ಮುಖದಲ್ಲಿ ಕಾರ್ಮಾಡು ಸುಬ್ಬಣ್ಣ ಅವರನ್ನ ಜೆಡಿಎಸ್ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಿಯಮ ಬಾಹಿರವಾಗಿದೆ. ಈ ಆಯ್ಕೆಯಿಂದ ಪಕ್ಷದ ಮುಂಚೂಣಿ ಕಾರ್ಯಕರ್ತರು ಒಪ್ಪುವುದಿಲ್ಲ ಅಂತ ಹೇಳಿದರು. ಈ ಹಿಂದೆ ಜಿಲ್ಲಾಧ್ಯಕ್ಷರು ರಾಜೀನಾಮೆ ನೀಡಿರುವುದರಿಂದ ಜಿಲ್ಲಾಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಆದರೆ ಉಳಿದ ಪದಾಧಿಕಾರಿಗಳು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೂ ಅನೇಕ ಪದಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೆ ಸಭೆಯನ್ನ ಕರೆದಿದ್ದಾರೆ. ಸೋಮವಾರಪೇಟೆಯ ಸ್ವಯಂ ಘೋಷಿತ ನಾಯಕನೊಬ್ಬನ ಚಿತಾವಣೆಯಿಂದ ಇಂತಹ ಆಭಾಸಗಳು ನಡೀತಾ ಇವೆ ಎಂದು ಆರೋಪಿಸಿದರು. ಅದನ್ನು ದುರುಪಯೋಗಪಡಿಸಿಕೊಂಡು ಏನೇನು ಮಾಡಲಿಕ್ಕೆ ಹೊರಟಿದ್ದಾರೆ, ಪಕ್ಷವನ್ನು ಅಧೋಗತಿಗೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಮತ್ತೆ ಸಂಘಟನೆ ಬಗ್ಗೆ ಮಾತಾಡಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಮೊನ್ನೆ ನೋಡಿ ಸ್ನೇಹಿತರೆ, ಮೊನ್ನೆ ಸೋಮವಾರ 5ನೇ ತಾರೀಕು ಒಂದು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಅಂತೇಳಿ ಒಂದು ಟಾಪ್ ಇನ್ ಟೌನ್ ಹೋಟೆಲಲ್ಲಿ ಕುಶಾಲನಗರದಲ್ಲಿ ಮೀಟಿಂಗ್ ಅಂತ ಹೇಳ್ತಾರೆ. ಆ ಮೀಟಿಂಗನ್ನು ಇಲ್ಲಿ ಸ್ವಯಂ ಘೋಷಿತವಾಗಿ ಘೋಷಿಸಿಕೊಂಡಿರ್ತಕ್ಕಂಥ ನಾಯಕ ಅಂತೇಳಿ ಶ್ರೀರಾಮ ವ್ಯಕ್ತಿ ಒಂದು 15 ಜನರಿಗೆ 20 ಜನರಿಗೆ ಹೇಳ್ಕೊಂಡು ಅಲ್ಲಿ ಕಾರ್ಮಾಡ್ ಸುಬ್ಬಣ್ಣ ಅಂತ ಹೇಳೋನ್ನ ಅಧ್ಯಕ್ಷತೆ ಮಾಡಬೇಕು ಅಂತೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡು ಮೀಟಿಂಗ್ ಅನ್ನು ಕರೆದಿರ್ತಾರೆ. ಯಾರಿಗೂ ಕೂಡ ಇನ್ಫಾರ್ಮ್ ಮಾಡಿರಲ್ಲ. ನನಗೆ ಗಮನಕ್ಕೆ ಬಂದ ತಕ್ಷಣ ನಾನೇನ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ ಹಾಕಿ ಮತ್ತೆ ಹಳೆಯ ನಾಯಕರುಗಳು ಏನಿದ್ರು ಆದಷ್ಟು ಅವರಿಗೆ ಫೋನ್ ಕರೆಗಳನ್ನ ಮಾಡಿ ನಾನು ಕೂಡ ಕುಶಾಲನಗರಕ್ಕೆ ಹೋಗ್ತೀನಿ. ಅವತ್ತೇನ ಅಲ್ಲಿ ಹೆಚ್ಚು ಕಡಿಮೆ 90-100 ಜನ ಸೇರ್ತಾರೆ. ಸೇರಿದಾಗ ಈ ಸ್ವಯಂ ಘೋಷಿತ ನಾಯಕ ಇದರಲ್ಲ ಅವ್ರು ಏನ್ ಮಾಡ್ತಾರೆ, ಹಂಗಾಮಿ ಅಧ್ಯಕ್ಷತೆ ಮಾಡೇ ಬಿಡೋಣ ಅಂತೇಳಿ ಕಾರ್ಮಾಡ ಅವ್ರ ಜೊತೆಗಾರರು 5-6 ಜನ ಸೇರ್ಕೊಂಡು ಕಾರ್ಮಾಡ ಸುಬ್ಬಣ್ಣ ಅವ್ರನ್ನ ಮಾಡಬೇಕು, ಇವತ್ತು ಸೆಲೆಕ್ಟ್ ಮಾಡಬೇಕು ಅಂತ ಮಾಡ್ತಾರೆ. ರಿಟೈರ್ಡ್ ಟೀಚರ್ಸ್ ಇದ್ದಾರೆ, ರಿಟೈರ್ಡ್ ಲೆಕ್ಚರರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಇವರೆಲ್ಲ ಕೂಡ ಜೆಡಿಎಸ್ ಅಭಿಮಾನಿಗಳು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಇದರಿಂದಾಗಿ ಈ ಸ್ವಯಂ ಘೋಷಿತ ನಾಯಕರಿಂದಾಗಿ ಪಕ್ಷ ಹಾಳಾಗ್ತಾ ಇದೆ. ಹಾಗಾಗಿ ದಿನಗಳಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬೂತ್ ಮಟ್ಟದಿಂದ ಇರತಕ್ಕಂಥ ಕಾರ್ಯಕರ್ತರನ್ನ
ಗೊತ್ತಿಲ್ಲದಾಗಿ ಇವರೇ ಎಲ್ಲೋ ಒಂದು ರೂಮ್ನಲ್ಲಿ ಉಳ್ಕೊಳ್ಳೋದು, ಎಲ್ಲೋ ಇದು ಮಾಡ್ಕೊಂಡು ಇವರು ಪಕ್ಷ ಸಂಘಟನೆ ಇಲ್ಲ. ಈಗ ಪುನಃ ಈ ಎಲೆಕ್ಷನ್ ಬರ್ತಾ ಇದೆ ಅಂದಾಗ ಈಗ ಇವರು ಈ ಪಕ್ಷ ಸಂಘಟನೆಗೆ ಹೊರಟಿದ್ದಾರೆ. ಆದರೂ ನಮ್ಮ ಎಲ್ಲರೂ ಕೇಳೋದಿಲ್ಲ, ನಮಗೆ ಗೊತ್ತೇ ಇಲ್ಲ, ವಿಷಯನೇ ಗೊತ್ತಿಲ್ಲ. ಎಲ್ಲರೂ ಈ ವಿಠಲ್ ಅವರು ನಮಗೆ ವಾಟ್ಸಪ್ ಹಾಕಿದ ಮೇಲೆ ನಮ್ಗೆ ಗೊತ್ತಾಗಿದ್ದ, ಅವತ್ತಿನ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲದೆ ಅಂದರೆ ನಾವು ಹೋಗೋಕ್ಕಾಗಿರಲಿಲ್ಲ. ಈ ಲೀಡರ್ಗಳು ಅಂತ ಏನಿದ್ದಾರೆ ನಾಯಕರುಗಳು ಅವರೆಲ್ಲ ಒಂದು ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದರೆ ಅವರಿಗೆ ರಾಜ್ಯ ಅಧ್ಯಕ್ಷರು ಬೇಕಾದರೂ ಕೊಡಿಸುವ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅಲ್ಲೂ ಕಳ್ಸೋದು, ಇಲ್ಲೂ ಕಳ್ಸೋದು. ಇವರು ಮಧ್ಯಾಹ್ನ 12 ಗಂಟೆ ಕಳೆದು 2 ಅಭ್ಯರ್ಥಿ ಹೋಗಿ ಅಲ್ಲೂ ದುಡ್ಡು ತಗೊಂಡು ಮುತ್ತಪ್ಪರಾದ ಬಲಿಪಶು ಮಾಡೋದು. ಮುತ್ತಪ್ಪ ಅವರು ಪ್ರಾಮಾಣಿಕ ವ್ಯಕ್ತಿ, ಅವತ್ತು ಪಕ್ಷಕ್ಕೆ ಬೇಕಾದಷ್ಟು ವ್ಯಯ ಮಾಡಿದ್ರು. ಜನ ಹೇಳಿದ್ರು, ಮಂತರ್ಗೌಡ ಒಲೆ ಮುಂಜಾರು ಹಣ ಕೊಟ್ಟು ಹೇಳಿದ್ರು, ಅವ್ರು ಧರ್ಮಸ್ಥಳ ಕಾಲರು ಪ್ರಮಾಣ ತಗೊಂಡು ಯಾರು ಹೋಗಿಲ್ಲ. ಮುತ್ತಪ್ಪ ನೇರ ಒಳ್ಳೆ ವ್ಯಕ್ತಿ, ಪಾಪ ನಿಜವಾಗ್ಲೂ ನನ್ನ ಆತ್ಮಹತ್ಯೆ ಇತ್ತು. ಅವರು ಏನೋ. ಮಡಿಕೇರಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೆಟಿ ಪರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂದಣ್ಣ, ಸಂಘಟನಾ ಕಾರ್ಯದರ್ಶಿ ಆನಂದ್, ಹಿರಿಯ ಮುಖಂಡ ಹೊಸಬೀಡು ಹೂವಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ಜನವರಿ 26ರಂದು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಪೂರ್ವಭಾವಿ ಸಭೆ ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ನಡೆಯಿತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಕಿರಣ್ ಜಿ ಗೌರಯ್ಯ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಸದಸ್ಯರೊಂದಿಗೆ ಚರ್ಚೆ ನಡೆಸಲಾಯಿತು. ಪ್ರತಿ ವರ್ಷದಂತೆ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ಎಲ್ಲ ಸಂಘ ಸಂಸ್ಥೆ, ಸಂಘಟನೆಗಳ ಸಹಕಾರ ಅಗತ್ಯವಿದೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ಸುಗೊಳಿಸಲು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮನವಿ ಮಾಡಿದರು. ಎಲ್ಲಾದ್ರೂ ಜನರಿಗೂ ಅವರು ಅಪ್ರೋಚ್ ಆಗ್ತಾರಲ್ಲ ಅಂತವರನ್ನು ಗೊತ್ತಾಯ್ತಾ, ಅದನ್ನೆಲ್ಲ ಮಾಡೇ ಮಾಡ್ತೇವೆ. ಬಟ್ ಯಾರು ಮಾಡ್ತೇವೆ, ಏನು ಮಾಡ್ತೇವೆ ಅದು ನಮ್ಮ ಇದು ನಾವೆಲ್ಲ ಮಾತಾಡ್ಕೊಂಡು ಇಂಥವ್ರಿಗೆ ಕೊಡೋದು ಏನು ಅಂತ ಹೇಳಿ. ಯಾಕಂದರೆ ಎಲ್ಲರೂ ಸನ್ಮಾನಕ್ಕೆ ಹಕ್ಕದಾರರೇ ಇರ್ತಾರೆ. ಪ್ರತಿಯೊಬ್ಬರು ಸಂಘಟನೆಯೂ ಎಲ್ಲದರಲ್ಲೂ ಭಾಗವಹಿಸ್ತೇ ಇರ್ತಾರೆ. ಅದರಲ್ಲೇ ನಾವು ಸ್ವಲ್ಪ ಯಾರು ಏನು ಈ ಸಮಾಜದಲ್ಲಿ ಯಾರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ. ನಾವು ರಿಕ್ಷಾ ಡ್ರೈವರ್ಗೂ, ಲೇಡಿ ರಿಕ್ಷಾ ಡ್ರೈವರ್ಗೂ ಸನ್ಮಾನ ಮಾಡಿದ್ದೇವೆ. ಆಮೇಲೆ ಒಬ್ಬರು ಇದು ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ನಾವು ಪ್ರತಿ ವರ್ಷದಂತೆ ಮಾಡ್ತಾ ಇದ್ದೇವೆ. ಜನನೂ ಸೇರ್ತಾ ಇದ್ದಾರೆ, ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಆ ಕಾರಣದಿಂದ ಒಳ್ಳೆ ಕಾರ್ಯಕ್ರಮ ಮಾಡೋಣ. ಸಂಘಟನೆಗಳ ಕಡೆಯಿಂದ ಪೂರ್ಣ ಬೆಂಬಲ ಇದೆ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ. ನಾನೇನು ಹೇಳೋದು ಕೇಳಿದ್ರೆ 5 ಜನ ಬಂದ್ರೆ ಸಾಕು ಅಂತ. 5 ಜನ ಬಂದ್ರೆ ಸಾಕು ಒಂದು ಸಂಘಟನೆಯಿಂದ. ನನಗೇನಾಗ್ತದೆ, 300 ಜನ ಆಗ್ತಾರೆ. ಅಲ್ಲ ಸರ್, ಈಗ ಪ್ರತಿ ನೀವು ಸಭೆ ಕರೆದಾಗಲೂ ಕೂಡ ದಲಿತ ಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಮಾತ್ರ ಭಾಗವಹಿಸ್ತಿದ್ದಾರೆ ಅಲ್ಲ ಹೇಳೋದು. ಈಗ ನೀವು ಏನು 50ರಿಂದ 60 ಸಂಘಟನೆಗಳು ಊಟ ಅಂತೂ ಕೊಡ್ತೇವೆ, ಅದೇ ಊಟ ಅಂತೂ ಕೊಡ್ತೇವೆ. ಅದರ ಮಕ್ಕಳ ಸ್ವೀಟ್ ಅಂತೂ ಕೊಡ್ತೇವೆ. ಅದನ್ನ ಏನುಂಟು ಅದನ್ನು ಮಾಡೇ ಮಾಡ್ತೇವೆ. ಎಲ್ಲ ಸಂಘಟನೆಯನ್ನು ಸಂಘಟನೆಯಿಂದ ಹೋಗೋದು ಸರ್, ಒಂದೊಂದು ಸಂಘಟನೆಯಿಂದ ಹೋಗೋಣ ಸಾಮಾಜಿಕವಾಗಿ ಬರುವುದು ಅಲ್ಲೇ ಈಗ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಆಗಲೇ ಟಾಪಿಕೇ ತೆಗಿಲಿಲ್ಲ. ಏನು ಹೇಳಿ, ಅಲ್ಲ ಈಗ ಹೋರಾಟಗಾರನ್ನ ಅವರಿಗೆ ಹುಮ್ಮಸ್ಸು ಹೋಗ್ಬೇಕಾದ್ರೆ ಅವ್ರಿಗೆ ನಿಮ್ಮಂತ ಗುರುತಿಸ್ಬೇಕು. ನಿಮ್ಮಂತ ಎಲ್ಲ ನಮ್ಗೆ ಭೇಟಿ ಸರ್, ನಾವು ಕಾರ್ಯಕ್ರಮ ಬರ್ತೇವೆ ಅಂತ ಹೇಳೋ ಅಲ್ಲ ಅಂದರೆ ನೀವು ಆಟೋ ಚಾಲಕರು ಮತ್ತು ಕಾರು ಮಾಲೀಕರಲ್ಲ, ಅವರು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಇಂಥ ದಿವಸ ಮಾಡ್ತೇವೆ ಸರ್, ನೀವು ಬನ್ನಿ ಅಂದ್ಕೊಂಡು ಹೇಳಿ ಸ್ವಲ್ಪ ಒಳ್ಳೆ. ಇಲ್ಲಿ ನಾನು ನೋಡೋ ಪ್ರಕಾರ ನವೆಂಬರ್ ತಿಂಗಳಂದ್ರೆ ನಮ್ದು ಕನ್ನಡನೇ. ಯಾಕಂದ್ರೆ ಎಷ್ಟು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ಸ್ಪೆಷಲ್ ಇದು ಕನ್ನಡ. ಸಭೆಯಲ್ಲಿ ಪಾಲ್ಗೊಂಡಿದ್ದವರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಾಧಕರಿಗೆ, ಹೋರಾಟಗಾರರಿಗೆ ಸನ್ಮಾನಿಸುವ ಕುರಿತಾದ ಸಲಹೆ ಬಗ್ಗೆ ಚರ್ಚೆ ನಡೆಯಿತು.
ಈ ಸಂದರ್ಭ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಹಿರಿಯ ನಾಗರಿಕ ಫಜಲುಲ್ಲಾ ಸೇರಿದಂತೆ ಅಧಿಕಾರಿ ವರ್ಗ, ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ದಪಕ್ಲು ಸಮೀಪದ ಬೇತು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅನಿಮಿಯಾ ಕಾರ್ಯಾಗಾರ ಮತ್ತು ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಬುಧವಾರ ನಡೆಯಿತು. ಜಿಲ್ಲಾ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಶಿಬಿರದಲ್ಲಿ ಮಕ್ಕಳ ರಕ್ತಹೀನತೆ, ಅಪೌಷ್ಟಿಕತೆಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಕ್ಕಳಿಗೆ ಔಷಧಿಗಳನ್ನು ವಿತರಿಸಲಾಯಿತು. 5 ವರ್ಷದೊಳಗಿನ ಮಕ್ಕಳಿಗೆ ನೀಡಬೇಕಾದ ಆಹಾರ ಪದ್ಧತಿ, ಸರಿಯಾದ ಸಮಯಕ್ಕೆ ಅನಿಮಿಯಾ ಆರೋಗ್ಯ ತಪಾಸಣೆ ನಡೆಸುವ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೋಷಕರಿಗೆ ತಿಳಿಸಿದರು. ಅಂಗನವಾಡಿ ಕೇಂದ್ರಕ್ಕೆ ಒಳಪಡುವ 5 ವರ್ಷದೊಳಗಿನ ಮಕ್ಕಳನ್ನ ಪೋಷಕರು ಕರೆತಂದು ಆರೋಗ್ಯ ತಪಾಸಣೆ ನಡೆಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಶಿಬಿರದಲ್ಲಿ RBSK ತಂಡದ ವೈದ್ಯಾಧಿಕಾರಿ ಶೈಮಾ, ಶುಶ್ರೂಷಕಿ ಮಮತಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ನಡೆಸಿದರು. ಈ ಸಂದರ್ಭ ಬೇತು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಆಶಾ ಅಪ್ಪಣ್ಣ, ಸಹಾಯಕಿ ಲೀಲಾವತಿ, ಆಶಾ ಕಾರ್ಯಕರ್ತೆಯರಾದ ಗಾಯತ್ರಿ, ಬಿನಿಶಾ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಪೋಷಕರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಆಯ್ತಾಯ್ತು, ಓಕೆ ಓಕೆ, ಸರಿ ಸರಿ. videographer. बिल्डर साहेब